ಕೃಷ್ಣರಾಜಪೇಟೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತದ ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ ನಿಗದಿ 28ರಂದು ಮತದಾನ ಅಂದೇ ಫಲಿತಾಂಶ ಸೆಪ್ಟೆಂಬರ್ 28ರಂದು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶತಮಾನದ ಶಾಲೆ ಆವರಣದಲ್ಲಿ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಯ 14 ಸ್ಥಾನಗಳಿಗೆ ಚುನಾವಣಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಡಾ ಅಶೋಕ್ ಪ್ರಕಟಣೆ. ಕೃಷ್ಣರಾಜಪೇಟೆ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಇದರ ಆಡಳಿತ ಮಂಡಳಿಗೆ 5 ವರ್ಷಗಳ ಅವಧಿಗೆ ನಿರ್ದೇಶಕರ ಆಯ್ಕೆಯ ನಡೆಯಲಿದ್ದು, ಇದೇ ಸೆಪ್ಟೆಂಬರ್ 28ರಂದು ಚುನಾವಣೆ ನಡೆಯಲಿದೆ ಎಂದು ಚುನಾವಣಾಧಿಕಾರಿಗಳಾದ ತಹಶೀಲ್ದಾರ್ ಡಾ ಯುಎಸ್ ಅಶೋಕ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಎ ವರ್ಗದಿಂದ ಸಹಕಾರ ಸಂಘಗಳ ಮೂಲಕ 6 ಸ್ಥಾನಗಳಿಗೆ ಚುನಾವಣೆ ನಡೆದರೆ, ಬಿ ವರ್ಗದಿಂದ ರೈತರು ಹಾಗೂ ಷೇರುದಾರರ ಮೂಲಕ 8 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು, ಸೆಪ್ಟೆಂಬರ್ 28ರಂದು ಮತದಾನ ನಂತರ ಮತಗಳನ್ನು ಎಣಿಕೆ ಮಾಡಿ ಅಂದೇ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಎಂದು ಮಾಹಿತಿ ನೀಡಿದ ಚುನಾವಣಾಧಿಕಾರಿಗಳು, ನಾಮಪತ್ರ ಸಲ್ಲಿಸಲು ಸೆಪ್ಟೆಂಬರ್ 20 ಕೊನೆಯ ದಿನಾಂಕವಾಗಿದೆ ಎಂದು ತಿಳಿಸಿದರು. ಟಿಎಪಿಸಿಎಂಎಸ್ ಆಡಳಿತ ಮಂಡಳಿಗೆ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸುವವರು ಕೆಆರ್ಪೇಟೆ ಪಟ್ಟಣದ ಟಿಎಪಿಸಿಎಂಎಸ್ನ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ರಜಾ ದಿನಗಳನ್ನು ಹೊರತುಪಡಿಸಿ ಸೆಪ್ಟೆಂಬರ್ 20ರವರೆಗೆ ನಾಮಪತ್ರವನ್ನು ಸಲ್ಲಿಸಬಹುದಾಗಿದೆ. ಸೆಪ್ಟೆಂಬರ್ 22ರಂದು ಸಲ್ಲಿಕೆಯಾಗಿರುವ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು, ಸೆಪ್ಟೆಂಬರ್ 23ರ ಮಂಗಳವಾರ ಮಧ್ಯಾಹ್ನ 3 ಗಂಟೆಯ ಒಳಗೆ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಲು ಅವಕಾಶವನ್ನು ನೀಡಲಾಗಿದೆ. ಚಿಹ್ನೆಯ ಹಂಚಿಕೆಯು ಸೆಪ್ಟೆಂಬರ್ 23ರ ಮಂಗಳವಾರವೇ ನಡೆಯಲಿದ್ದು, ಸ್ಪರ್ಧಾಳುಗಳ ಅಂತಿಮ ಪಟ್ಟಿಯನ್ನು ಸಂಘದ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಲಾಗುವುದು. ಮತದಾನದ ಅವಶ್ಯಕತೆ ಇದ್ದಲ್ಲಿ ಸೆಪ್ಟೆಂಬರ್ 28ರಂದು ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಪಟ್ಟಣದ ಕೆಪಿಎಸ್ ಶತಮಾನದ ಶಾಲೆ ಆವರಣದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆಯು ನಡೆಯಲಿದ್ದು, ಮತದಾನ ಮುಕ್ತಾಯವಾದ ನಂತರ ಅಂದೇ ಮತಗಳ ಎಣಿಕೆಯನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳಾದ ತಹಶೀಲ್ದಾರ್ ಡಾ ಅಶೋಕ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಾದ ಹರೀಶ್, ಟಿಎಪಿಸಿಎಂಎಸ್ ಸಂಸ್ಥೆಯ ಕಾರ್ಯದರ್ಶಿ ಬೋರೇಗೌಡ, ಪ್ರಥಮ ದರ್ಜೆ ಸಹಾಯಕರಾದ ರವಿ ಉಪಸ್ಥಿತರಿದ್ದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಸಹಕಾರ ಸಂಘ ನಿಗಮದ ಒಂದು ಚುನಾವಣೆಯನ್ನು ನಾವು 12ನೇ ತಾರೀಕು 12 ಸೆಪ್ಟೆಂಬರ್ 2025ರಂದು ಚುನಾವಣೆ ಪ್ರಕಟಣೆ ಮಾಡಿದ್ದೀವಿ. ಅದರ ಪ್ರಕಾರ ದಿನಾಂಕ 15/9/2025 11 ಗಂಟೆಯಿಂದ 20/9/2025 3 ಗಂಟೆವರೆಗೆ ಇನ್ನು ಸಾರ್ವತ್ರಿಕ ರಜೆಯನ್ನು ಹೊರತುಪಡಿಸಿ ಆಕಾಂಕ್ಷೆಯುಳ್ಳ ಅಭ್ಯರ್ಥಿಗಳ ನಾಮಪತ್ರವನ್ನು ಸ್ವೀಕರಿಸಲಾಗುವುದು. ಚುನಾವಣಾಧಿಕಾರಿಗಳ ಕಚೇರಿ ಟಿಎಪಿಎಂಎಸ್ ಲಿಮಿಟೆಡ್, ಮಿನಿ ವಿಧಾನಸೌಧ ರಸ್ತೆ, ಕೆಆರ್ಪೇಟೆ, ಇಲ್ಲಿ ನಾಮಪತ್ರವನ್ನು ಸ್ವೀಕಾರ ಮಾಡ್ತೀವಿ. ತದನಂತರ 22/9/2025 11 ಗಂಟೆಗೆ ನಾಮಪತ್ರಗಳ ಪರಿಶೀಲನೆ ಇರುತ್ತೆ. 22/9/2025 ಕ್ರಮಬದ್ಧವಾಗಿ ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಣೆಯನ್ನು ಮಾಡ್ತೀವಿ. ಸ್ಪರ್ಧೆಯಲ್ಲಿ ಅಭ್ಯರ್ಥಿಗಳಿಂದ ನಾಮಪತ್ರ ಹಿಂತೆಗೆದುಕೊಳ್ಳಲು ರಿಟರ್ನ್ ವಾಪಸ್ ತಗೊಳ್ಳೋಕ್ಕೆ 23/9/2025 ಮಧ್ಯಾಹ್ನ 3 ಗಂಟೆವರೆಗೆ ಕಾಲಾವಕಾಶನ ಕೊಟ್ಟಿರ್ತೀವಿ. ಆ ಸ್ಥಳ ಕೂಡ ಇದೇ ಆಗಿರುತ್ತೆ, ಚುನಾವಣಾಧಿಕಾರಿಗಳ ಕಚೇರಿ, ಟಿಎಪಿಎಂಎಸ್ ಆವರಣ. ರಿಟರ್ನಿಂಗ್ ಆಫೀಸರಿಂದ ಕ್ರಮಪತ್ರ ಸ್ಪರ್ಧೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯ ಪ್ರಕಟಣೆ ಏನಿರುತ್ತೆ ಅದು 23/9/2025 ಮಧ್ಯಾಹ್ನ 3 ಗಂಟೆ ನಂತರ ಸಂಘದ ನೋಟಿಸ್ ಬೋರ್ಡ್ನಲ್ಲಿ ಹಾಕಲಾಗುವುದು. ಅಭ್ಯರ್ಥಿಗಳ ಅಪೇಕ್ಷಿಸಿದಲ್ಲಿ ಚಿಹ್ನೆಗಳ ಹಂಚಿಕೆಯನ್ನು 3 ಗಂಟೆ 23/9/2025 ಮಂಗಳವಾರವಂದು ಇಲ್ಲಿ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಮಾಡಲಾಗುವುದು. ತದನಂತರ ಚಿಹ್ನೆ ಸಹಿತ ಕ್ರಮಬದ್ಧವಾಗಿ ಸ್ಪರ್ಧೆಯಲ್ಲಿರುವ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಣೆಯನ್ನು ಸಂಘದ ನೋಟಿಸ್ ಬೋರ್ಡ್ನಲ್ಲಿ 23/9/29 ಮಧ್ಯಾಹ್ನ 3 ಗಂಟೆ ನಂತರ ಚುನಾವಣೆ ಚಿಹ್ನೆಯನ್ನು ತಗೊತಾರೆ. ತದನಂತರ ಅದನ್ನು ಪ್ರಕಟಣೆಯನ್ನು ನೋಟಿಸ್ ಬೋರ್ಡ್ ಹಾಕ್ತೀವಿ. ಮತದಾನದ ಅವಶ್ಯಕತೆ ಇದ್ದಲ್ಲಿ ಮತದಾನ ದಿನಾಂಕ ವೇಳೆ ಫಿಕ್ಸ್ ಮಾಡಿದ್ದೀವಿ, ಅದು 28/9/2025 ಭಾನುವಾರ ಸೆಪ್ಟೆಂಬರ್ 28ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶತಮಾನ ಶಾಲೆ ಅಂತೇಳಿ ಕರಿತೀವಿ, ಅದರ ಆವರಣದಲ್ಲಿರುತ್ತೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶತಮಾನ ಶಾಲೆ ಆವರಣದಲ್ಲಿ
ನಡೆಸಲಾಗುವುದು. ಮತ್ತು ಚುನಾವಣಾ ಫಲಿತಾಂಶದ ಪ್ರಕಟಣೆಯನ್ನು ಕೂಡ ಅದಾದ ನಂತರ, ಚುನಾವಣೆ ಆದ ನಂತರ ಅಂದೇ ಡಿಕ್ಲೇರ್ ಮಾಡಲಾಗ್ತದೆ. ಜೊತೆಗೆ ಈ ಒಂದು ಸಂಘದ ಆಡಳಿತ ಮಂಡಳಿಗೆ ಒಟ್ಟು 14 ಸದಸ್ಯರನ್ನು ಚುನಾವಣೆ ನಡೆಸಬೇಕಾಗಿರುತ್ತೆ. ಅದರಲ್ಲಿ ಎ ತರಗತಿ ಸದಸ್ಯರಿಂದ, ಅಂದರೆ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆಯನ್ನು ಮಾಡಬೇಕು, ಅದಕ್ಕೆ 6 ಸ್ಥಾನಗಳಿರುತ್ತೆ ಎ ವರ್ಗಕ್ಕೆ. ಬಿ ವರ್ಗದ ತರಗತಿ ಸದಸ್ಯರಿಂದ 8 ಸ್ಥಾನಗಳನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಅವರು ಏನಿರ್ತಾರೆ, ರೈತರು ಮತ್ತು ಕೃಷಿ ಸದಸ್ಯರಿಂದ ಏನು ಷೇರುದಾರರಿರ್ತಾರೆ ಅವ್ರಿಗೆ ಟೋಟಲ್ 8 ಸ್ಥಾನಗಳಿಗೆ ಆಯ್ಕೆ ಮಾಡಬೇಕಾಗಿರುತ್ತೆ. ಈ ಒಂದು 8 ಸ್ಥಾನಗಳಿಗೆ ಏನು ಆಯ್ಕೆ ಮಾಡ್ತೀವಿ, ಅದರಲ್ಲಿ ರಿಸರ್ವೇಷನ್ಸ್ ಇರುತ್ತೆ. ಮೀಸಲಾತಿ ಸಾಮಾನ್ಯ ವರ್ಗಕ್ಕೆ 2 ಸ್ಥಾನ, ಮಹಿಳಾ ವರ್ಗಕ್ಕೆ 2 ಸ್ಥಾನ, ಪರಿಶಿಷ್ಟ ಜಾತಿಗೆ 1 ಸ್ಥಾನ, ಪರಿಶಿಷ್ಟ ಪಂಗಡದವರಿಗೆ 1 ಸ್ಥಾನ, ಹಿಂದುಳಿದ ವರ್ಗ ಎಗೆ 1 ಸ್ಥಾನ, ಹಿಂದುಳಿದ ವರ್ಗ ಬಿಗೆ 1 ಸ್ಥಾನ ಇರುತ್ತೆ. ಹಾಗೆಯೇ ಇದರಲ್ಲಿ ಇನ್ನೊಂದೇನೆಂದರೆ, ಚುನಾವಣೆಯಲ್ಲಿ ಸ್ಪರ್ಧೆ ಬಯಸುವ ಎ ತರಗತಿ ಮತ್ತು ಬಿ ತರಗತಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು 2,000 ರೂಪಾಯಿಗಳನ್ನು ಮತ್ತು ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸದಸ್ಯರು ಹಾಗೂ ಹಿಂದುಳಿದ ವರ್ಗದ ಸದಸ್ಯರು 1,000 ರೂಪಾಯಿಯ ನಗದು ಪೇ ಆರ್ಡರ್ ಡಿಮ್ಯಾಂಡ್ ಡ್ರಾಫ್ಟ್ ಠೇವಣಿಯ ರಸೀತಿಯನ್ನು ಪಡೆದುಕೊಂಡು ಅವರ ಅಪ್ಲಿಕೇಶನ್ ಜೊತೆಗೆ ನಾಮಪತ್ರವನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆಯೇ ಈ ಒಂದು ನಾವೇನು ಇದನ್ನು ಚುನಾವಣೆ ವೇಳೆ ಪಟ್ಟಿಯ ಜೊತೆಗೆ ಒಂದು ಬುಕ್ಲೆಟ್ನೇನು ಮಾಹಿತಿಗೋಸ್ಕರ ಪ್ರಿಂಟ್ ಮಾಡಿದ್ವಿ. ಅದರಲ್ಲಿ ಚುನಾವಣೆಯ ಏನು ಚಿಹ್ನೆಗಳನ್ನು ಕೂಡ ಹಾಕಿದ್ವಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಇದನ್ನು ಪಡ್ಕೊಂಡು ಒಂದು ಎಲ್ಲರೂ ಶಾಂತಿ ಸುವ್ಯವಸ್ಥೆಯಿಂದ ಈ ಒಂದು ಚುನಾವಣೆಯನ್ನು ಮಾಡಲಿಕ್ಕೆ ಎಲ್ಲರೂ ಸಹ ಕೊಡಬೇಕು, ಷೇರುದಾರರಾಗಲಿ ಅಥವಾ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಆಗಲಿ ಅಂತ ಹೇಳ್ತಾ